ಸ್ನೇಹಿತರೆ, ಕೊನೆ ವಿಡಿಯೋದಲ್ಲಿ ನಾವು ಎಲ್‌ಸಿಎಂ ಅಂದ್ರೇನು, ಎಚ್‌ಸಿಎಫ್ ಅಂದ್ರೇನು ಮತ್ತು ಮೆಥಡ್ಸ್ ಟು ಫೈಂಡ್ ಎಲ್‌ಸಿಎಂ ಮತ್ತು ಎಚ್‌ಸಿಎಫ್ ಬಗ್ಗೆ ನಾವು ಕಲ್ತಿದ್ವಿ. ಈಗ ಮುಂದಿನ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಎಚ್‌ಸಿಎಫ್ ಫ್ರಾಕ್ಷನ್ಸ್ ಎಚ್‌ಸಿಎಫ್ ಕಂಡುಹಿಡಿಯೋದು ಹೆಂಗೆ, ಎಲ್‌ಸಿಎಂ ಕಂಡುಹಿಡಿಯೋದು ಹೇಗೆ, ಇದ್ರ ಬಗ್ಗೆ ಒಂದಿಷ್ಟು ನಾವು ನೋಡೋಣ. ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಯಾವ ತರ ಕ್ವಶನ್ ಅಂದ್ರೆ, ಭಿನ್ನ ರಾಶಿಯಲ್ಲಿ ಎಚ್‌ಸಿಎಫ್ ಮತ್ತು ಎಲ್‌ಸಿಎಂ ನ ಕಂಡುಹಿಡಿಯೋದು. ಈ ಯಾವುದೇ ಒಂದು ಭಿನ್ನ ರಾಶಿ ಕೊಟ್ಟಾಗ ಅದರ ಎಚ್‌ಸಿಎಫ್ ಏನಾಗಿರುತ್ತೆ ಅಂತಂದ್ರೆ, ಎಚ್‌ಸಿಎಫ್ ಆಫ್ ನ್ಯೂಮರೇಟರ್ ಡಿವೈಡ್ ಬೈ ಎಲ್‌ಸಿಎಂ ಆಫ್ ಡಿನಾಮಿನೇಟರ್. ಅಂದ್ರೆ ಏನು? ಈಗ ನನ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮ್ಗೆ 1/2, 2/3, 3/4 ಈ ತರ ನಾನು ಒಂದು ಎಕ್ಸಾಂಪಲ್ ತಗೊಂಡು, ಇವೇನ್ರಿ ಇವೆಲ್ಲ ಭಿನ್ನ ರಾಶಿಗಳು. ಈ ಭಿನ್ನ ರಾಶಿಗಳಲ್ಲಿ ನಿಮಗೆ ಎಚ್ ಸಿ ಎಫ್ ಕಂಡಿಡಿ ಅಂತ ಕೇಳ್ತಾರೆ. ಎಚ್ ಸಿ ಎಫ್ ಕಂಡಿಡಿದಾದ್ರೆ ನಾನು ಏನಂದ್ರೆ, ಇದು ಅಂಶ, ಹೌದಾ? ಅಂಶದ ಅಂಶದ ಮಸ ಡಿವೈಡೆಡ್ ಬೈ ಛೇದದ ಲಸ ತೆಗೆದ್ರೆ ನನಗೇನ್ ಸಿಗತ್ರಿ? ಭಿನ್ನ ರಾಶಿಯ ಮಸ ಸಿಗತ್ತೆ, ಹೌದಾ? ಸೊ ಕಂಡಿಡಿಯೋಣ ನಾವು ಇದನ್ನ. ಮೊದಲಿಗೆ ಎಚ್ ಸಿ ಎಫ್ ಕಂಡಿಡಿಯೋಣ. ಎಚ್ ಸಿ ಎಫ್ ಡಿವೈಡ್ ಬೈ ಎಲ್ ಸಿ ಎಂ ಅಲ್ವಾ? ಎಚ್ ಸಿ ಎಫ್ ಆಫ್ 1, 2, 3 ಏನಾಗತ್ರಿ? ಒಂದೇ ಆಗತ್ತಲ್ವಾ? ನೆಕ್ಸ್ಟ್ 2, 3, 4 ಎಲ್ ಸಿ ಎಂ ಕಂಡಿಡೀನಿ. ಏನಾಗುತ್ತೆ ಎಲ್ ಸಿ ಎಂ? ನಮ್ಗೆ ಫ್ಯಾಕ್ಟರ್ ಮೆಥಡ್ ಅಲ್ಲಿ ಈಸಿ ಇದೆ. 4, 3, 4 3 12 ಆಗುತ್ತೆ. ಸೊ ನನಗೆ ಎಚ್ ಸಿ ಎಫ್ ಏನಾಯ್ತು? ದಿಸ್ ಇಸ್ ದ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್, ಹೌದಾ? 1/12. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ, ಎಕ್ಸಾಂಪಲ್ ನೋಡೋಣ. ಓಕೆ, ಫೈಂಡ್ ದ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್. ಯಾವ್ದಾದ್ರಿ? 4/5, 6/25, 16/15. ಇವು ಮೂರು ಫ್ರಾಕ್ಷನ್ ಅಥವಾ ಭಿನ್ನರಾಶಿಯ ಮಸ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಹೇಗ್ ಕಂಡುಹಿಡಿಯೋದೇನ? ಏನ್ ಫಾರ್ಮುಲಾ ಏನ್ ಹೇಳ್ಕೊಟ್ಟಿದೀನಿ ನಿಮ್ಗೆ ನಾವು? ಅಂಶದಲ್ಲಿ ಎಚ್ ಸಿ ಎಫ್ ಕಂಡುಹಿಡಿಬೇಕು, ಛೇದದಲ್ಲಿ ಎಲ್ ಸಿ ಎಂ ಕಂಡುಹಿಡಿಬೇಕು. ಅವಾಗ ನಿಮ್ಗೆ ಎಚ್ ಸಿ ಎಫ್ ಆಫ್ ಭಿನ್ನರಾಶಿ ಬರುತ್ತೆ, ಹೌದಾ? ಫಸ್ಟ್ ಎಚ್ ಸಿ ಎಫ್ 4, 6, 16 ನಂಬರ್ದ ಎಚ್ ಸಿ ಎಫ್ ಕಂಡುಹಿಡಿದ್ಬಿಡ್ರಿ. ಏನಾಗತ್ತೆ ಇದು? ಎಚ್ ಸಿ ಎಫ್ 2 ಆಗತ್ತಾ? ಸೊ 2 ಇಸ್ ದ, ಹೌದಾ? 2 is the greatest number which will divide 4, 6, 16. ಹೌದಿಲ್ರಿ? ಸೊ ನಾನು 2 ಅಂತ ತಗೋಬೋದಾ? ನೆಕ್ಸ್ಟ್ 5, 25, 15 ಐತಿ. ಸೊ ಇದರಲ್ಲಿ ಎಲ್ ಸಿ ಎಂ ಕಂಡು ಹಿಡಿಬೇಕು. ನೋಡಿ, ಫಸ್ಟ್ ನಾನು 25 ತಗೋತೀನಿ, ದೊಡ್ಡ ನಂಬರ್ ತಗೊಂಡು. 5 ಮಗ್ಗಿಯೊಳಗೆ 25 ಐತೆ? ಐತಿ. 15 ಮಗ್ಗಿಯೊಳಗೆ 25 ಐತೆ? ಇಲ್ಲ. ಸೊ ನಾನು ನೆಕ್ಸ್ಟ್ ನಂಬರ್ ತಗೋತೀನಿ, 25 ಎರಡ್ಲೆ 50. 15 ಮಗ್ಗಿಯೊಳಗೆ 50 ಐತೆ? ಇಲ್ಲ. ನೆಕ್ಸ್ಟ್ 75 ತಗೋತೀನಿ. 75 ತಗೊಂಡಾಗ 5 ಮಗ್ಗಿಯೊಳಗೆ 75 ಐತೆ? ಐತೆ. 25 ಮಗ್ಗಿಯೊಳಗೆ 75 ಐತಿ. ಸೊ 15 ಮಗ್ಗಿಯೊಳಗೆ 75, 15 75. ಸೊ ನಂದು ಏನಾಗುತ್ತೆ? ಎಲ್ ಸಿ ಎಂ ಇಸ್ 75 ಆಗುತ್ತೆ. ಸೊ ಎಚ್ ಸಿ ಎಫ್ ಆಫ್ ಆಲ್ ದೀಸ್ ಫ್ರಾಕ್ಷನ್ಸ್, ಏನ್ 3 ಫ್ರಾಕ್ಷನ್ ಇದಾವಲ್ಲ, ಈ 3 ಫ್ರಾಕ್ಷನ್ ಎಚ್ ಸಿ ಎಫ್ ಏನಾಗುತ್ತೆ ಅಂದ್ರೆ 2/75 ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನೇ ನಾವು ಎಲ್ ಸಿ ಎಂ ಆಫ್ ದೋಸ್ ಫ್ರಾಕ್ಷನ್ಸ್ ಕಂಡುಹಿಡಿಯೋಣ. ಓಕೆ, ಎಲ್ ಸಿ ಎಂ ಆಫ್ ದೋಸ್ ಫ್ರಾಕ್ಷನ್ಸ್. ಎಲ್ ಸಿ ಎಂ ಆಫ್ ಏನ್ರಿ? 1/2, 2/3 ಮತ್ತೆ 3/4. ಓಕೆ, ಹೇಗೆ? ಏನಪ್ಪ ಫಾರ್ಮುಲಾ ಅಂದ್ರೆ, ಎಲ್ ಸಿ ಎಂ ಆಫ್ ಫ್ರಾಕ್ಷನ್ ಇದೇನು? ಭಿನ್ನರಾಶಿಯ ಲಸ. ಭಿನ್ನರಾಶಿಯ ಲಸ ಹೇಗೆ ಕಂಡುಹಿಡಿಯೋದಂದ್ರೆ, ಅಂಶದ ಲಸ ಡಿವೈಡೆಡ್ ಬೈ ಛೇದದ ಮಸ. ಓಕೆ, ಈ ತರ ನಾನು ಕಂಡುಹಿಡಿತೀನಿ. ಮೊದಲಿಗೆ ನಾನು ಎಲ್ ಸಿ ಎಂ ಡಿವೈಡ್ ಬೈ ಎಚ್ ಸಿ ಎಫ್, ಹೌದಾ? ಫಸ್ಟ್ ನಾನು ಎಲ್ ಸಿ ಎಂ ಲಸ ತೆಗಿತೀನಿ.
ಲಸ ಯಾವ್ದಾದ್ರದ್ದು 1 2 ಮತ್ತು 3 ನಂಬರ್ದು ಲಸ ಏನಾಗತ್ತೆ ಹೇಳ್ರಿ ನೀವು? 2 3 6 ಹೌದಾ? ನೆಕ್ಸ್ಟ್ ಅದೇ ಹೆಚ್ ಸಿ ಎಫ್ ಆಫ್ 2 3 4 ಏನಾಗತ್ತೆ? ಯಾವ್ದು ದೊಡ್ಡ ನಂಬರ್ ಇದ್ರಲ್ಲಿ? ಒಂದ್ ಹೌದಿಲ್ರಿ, ಕಾಮನ್ ನಂಬರ್ ಇರೋದು. ಸೊ 1. ಸೊ ನಮ್ದು ಏನಾಗುತ್ತೆ? ಲಸ 3 ಫ್ರಾಕ್ಷನ್ದು 6 ಆಗುತ್ತೆ. ಹಾಗೆ ಎರಡನೇ ಎಕ್ಸಾಂಪಲ್ ನಾವು ಆಗ ನೋಡಿದ್ವಲ್ಲ, ಅದೇ ಎಕ್ಸಾಂಪಲ್ ತಗೋತೀನಿ ನಾನು. ಕ್ವಶನ್ ಏನಿತ್ತದು? 4/5, 6/25, 16/15 ಇತ್ತು. ಹೌದಾ? ಈ ಕ್ವಶನ್ ನ ಎಲ್ ಸಿ ಎಂ ಆಫ್ ಆಲ್ ದೀಸ್ ಫ್ರಾಕ್ಷನ್ಸ್ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾಗ ಏನು? ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಡಿವೈಡ್ ಬೈ ಹೆಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಎಲ್ ಸಿ ಎಂ ಫಸ್ಟ್ ಯಾವ್ಯಾವ ನಂಬರ್ದು? 4 6 ಮತ್ತು 16. ಹೌದಾ? ಏನಾಗತ್ರಿ ಎಲ್ ಸಿ ಎಂ? ಎಲ್ ಸಿ ಎಂ ನೋಡ್ರಿ, ಎಲ್ ಸಿ ಎಂ ತೆಗಿಬೇಕಂದ್ರೆ ಏನ್ ಹೇಳಿದೇನ? ದೊಡ್ಡ ನಂಬರ್ ಇಟ್ಕೋರಿ ಕೈಯಾಗ, ಇಟ್ಕೊಂಡು 4ರಲ್ಲಿ ಹೋಗುತ್ತಾ 6ರಲ್ಲಿ ಹೋಗುತ್ತಾ? ಹೋಗಲ್ಲ. ಸೊ ನೆಕ್ಸ್ಟ್ 32 6ರಲ್ಲಿ ಹೋಗುತ್ತಾ? ಇಲ್ಲಿ ನೆಕ್ಸ್ಟ್ 48 ತಗೊಂಡಾಗ 48 ತಗೊಂಡಾಗ ಹೋಗುತ್ತಾ? 4 1 4 4 2 8 12 4 48 ಇದು ಹೋಗುತ್ತಲ್ಲ? 6 8 48 16 3 48. ಸೊ 48 ಎಲ್ ಸಿ ಎಂ ಆಗುತ್ತೆ. ಅದೇ ತರ ಹೆಚ್ ಸಿ ಎಫ್ ಕಂಡುಹಿಡಿಯೋಣ. 5 25 15 ಹೆಚ್ ಸಿ ಎಫ್. ಗ್ರೇಟೆಸ್ಟ್ ನಂಬರ್ ಯಾವ್ದಾಗುತ್ತೆ ನೋಡ್ರಿ? 5ರಲ್ಲಿ ಹೋಗುತ್ತಾ? 5 1 5 5 5 25 5 3 15. ಸೊ 5 ಇಸ್ ಗ್ರೇಟೆಸ್ಟ್ ನಂಬರ್ ಅಂದ್ರೆ ಹೆಚ್ ಸಿ ಎಫ್. ಸೊ ಎಲ್ ಸಿ ಎಂ ಆಫ್ ಆಲ್ ದೀಸ್ ಫ್ರಾಕ್ಷನ್ಸ್ ಏನಾಗುತ್ತೆ? 48/5 ಆಗುತ್ತೆ. ಅರ್ಥ ಆಯ್ತಲ್ರಿ? ಈಸಿ ಇದೆ ಕ್ವಶನ್ಸ್. ಇದೇ ತರ ಕ್ವಶನ್ಸ್ ಬರ್ತಾವೆ. ಇನ್ನೂ ನಾನು ಡಿಸ್ಕಸ್ ಮಾಡ್ತೀನಿ ಯಾವ್ಯಾವ ತರ ಎಕ್ಸಾಮ್ ಅಲ್ಲಿ ಬರ್ತಾವ ಕ್ವಶನ್ಸ್ ಅಂತ. ಒಂದು ಪಿ ವೈ ಕ್ಯೂ ಸೆಟ್ ಮಾಡ್ತೀನಿ. ಆ ಪಿ ವೈ ಕ್ಯೂ ಸೀರೀಸ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ಯಾವ ತರ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ತಾವ ಅಂತ. ನೆಕ್ಸ್ಟ್ ಮುಂದಿನ ನೋಡ್ರಿ, ಈ ಕನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಐತಲ್ಲ ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ the product of two numbers is equal to LCM into HCF ಅಂತ. product of two numbers of first number a ಅಂತ ತಗೋತೀನಿ, ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ಬಿ ಅಂತ ತಗೋತೀನಿ. a ಇಂಟು ಬಿ ಅಂತ ತಗೊಂಡಾಗ ಅದರದ್ದು ಪ್ರಾಡಕ್ಟ್ ಏನಾಗತ್ತಲ್ಲ ಈಸ್ ಈಕ್ವಲ್ ಟು LCM ಇಂಟು HCF ಪ್ರಾಡಕ್ಟ್ ಆಗುತ್ತೆ. ಓಕೆ, ಅದೇ ಒಂದು ಸಂಖ್ಯೆ ಎರಡು ಸಂಖ್ಯೆನ ನಾವು ಗುಣಾಕಾರ ಮಾಡಿದಾಗ ಅದರ ಗುಣಲಬ್ಧ ಏನ್ ಸಿಗುತ್ತೆ ಅಂದ್ರೆ ನಿಮ್ಗೆ ಲಸ ಮತ್ತು ಮಸಾದ ಗುಣಲಬ್ಧ ಸಿಗುತ್ತೆ. ಹೌದಾ? ಅದನ್ನ ನಿಮ್ಗೆ ನಾನು ಕ್ವಶನ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ಬೇಕಪ್ಪ ಅಂದ್ರೆ ಯಾವ ತರ ಕ್ವಶನ್ ಬರ್ತಾವ ಅಂತ ಅರ್ಥ ಮಾಡಿಸ್ತಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ನಂಬರ್ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಫಸ್ಟ್ ನಂಬರ್ 32, ಎಲ್ ಸಿ ಎಂ ಕೊಟ್ಟಿದ್ದಾರೆ 160, ಎಚ್ ಸಿ ಎಫ್ ಕೊಟ್ಟಿದ್ದಾರೆ 16. ಫೈಂಡ್ ಸೆಕೆಂಡ್ ನಂಬರ್, ಎರಡನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಎಕ್ಸಾಂಪಲ್ ಅಲ್ಲಿ. ಓಕೆ, ಈ ಎಕ್ಸಾಂಪಲ್ ನೋಡ್ರಿ, ಈ ಎಕ್ಸಾಂಪಲ್ ಈ ಫಾರ್ಮುಲಾ ಹಾಕಿರಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಮೊದಲನೇ ಸಂಖ್ಯೆ ಎಷ್ಟು? ನಮ್ದು 32. ಕಂಡಿಡಕ್ ಹೇಳಿದ್ದು ಎರಡನೇ ಸಂಖ್ಯೆ, ಅಥವಾ ನೀವು ಬಿ ಅಂತ ತಗೊಂಡ್ಬಿಡ್ರಿ. ಅದನ್ನು ಬಿ ಕಂಡಿಡಕ್ ಹೇಳಿದಾರೆ. ಎಲ್ ಸಿ ಎಂ ಎಷ್ಟಿದೆ? 160 ಇದೆ. ಸೊ ಎಚ್ ಸಿ ಎಫ್ ಎಷ್ಟಿದೆ? 16 ಇದೆ. ಬಿ ಕಂಡಿಡೋದು ಏನ್ ದೊಡ್ಡ ಕೆಲಸ ಇದರಲ್ಲಿ? 160 ಇಂಟು 16 ಡಿವೈಡ್ ಬೈ 32. ಹೌದಾ? 16 1 16 2 32 2 80 160. ಸೊ ನಾನು ಬಿ ವ್ಯಾಲ್ಯೂ ಎಷ್ಟು ಸಿಕ್ತು? 80. ಹೌದಾ? ಈಗ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಎಕ್ಸಾಂಪಲ್ ನಲ್ಲಿ ಇನ್ನೊಂದು ಕ್ವಶನ್ ನೋಡ್ತೀನಿ ನಾನು. ಏನು ಇದು ಇರೋದು ಫಾರ್ಮುಲಾ? ಎ ಇಂಟು ಬಿ ಇಸ್ ಇಕ್ವಲ್ ಟು ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್ ಐತಲ್ಲ. ಇವೆರಡು ಪ್ರಾಡಕ್ಟ್ ಇಸ್ಕೊಲ್ ಟು ಇವೆರಡು ಪ್ರಾಡಕ್ಟ್. ಹೌದಾ? ಈಗ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಹೆಚ್ ಸಿ ಎಫ್ ವ್ಯಾಲ್ಯೂ 11 ಇದೆ, ಎಲ್ ಸಿ ಎಂ ವ್ಯಾಲ್ಯೂ 385 ಇದೆ. ಫೈಂಡ್ ದ ನಂಬರ್ಸ್ ಅಂತ ಕೇಳಿದಾರೆ. ಅಂದ್ರೆ ಎ ಮತ್ತು ಬಿ ನ ಕೇಳ್ತಾ ಇದ್ದಾರೆ. ಓಕೆನಾ? ಎ ಮತ್ತು ಬಿ ಕೇಳಿದಾರೆ. ನನಗೆ ಗೊತ್ತಿರೋದೇನು ಎ ಇಂಟು ಬಿ ಪ್ರಾಡಕ್ಟ್ ಸಿಗುತ್ತೆ ನನಗೆ. ಬಟ್ ಅವ್ರು ಕೇಳ್ತಾ ಇರೋದೇನ್ರಿ ಅಲ್ಲಿ? ಎರಡು ನಂಬರ್ನ ಕೇಳ್ತಾ ಇದ್ದಾರೆ. ಸೊ ಎ ಇಂಟು ಬಿ 11 ಇಂಟು
185 ಇದು ನನಗೆ ಗೊತ್ತೈತಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಫಾರ್ಮುಲಾ ಏನಪ್ಪಾ ಆಯ್ತಂದ್ರೆ, ಫಾರ್ಮುಲಾ ಅಲ್ಲ ಇದು, ದಿಸ್ ಇಸ್ ಅ ರಿಲೇಶನ್ಶಿಪ್. ಏನಂದ್ರೆ ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್ ಇಂಟು ಎಕ್ಸ್ ಇಂಟು ವೈ. ಏನಪ್ಪಾ ಇವು ಎಕ್ಸ್ ಇಂಟು ವೈ? ನಾವು ಎ ಅಂಡ್ ಬಿ ಎರಡು ನಂಬರ್ ತಗೊಂಡಿವಲ್ಲ, ಅವು ಎರಡು ನಂಬರ್ನ ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ನಾನು ಹೆಚ್ ಸಿ ಎಫ್ ಇಂಟು ಎಕ್ಸ್, ಇದನ್ನ ಹೆಂಗ್ ಅಂದ್ರೆ ಹೆಚ್ ಸಿ ಎಫ್ ಇಂಟು ವೈ, ಈ ತರ ನಾನು ಇದನ್ನ ರೀಪ್ರೆಸೆಂಟ್ ಮಾಡ್ಬೋದು. ಓಕೆ, ಎಕ್ಸ್ ವೈ ಏನಂದ್ರೆ ದೀಸ್ ಆರ್ ದ ರೇಷಿಯೋಸ್ ಆಫ್ ಎ ಅಂಡ್ ಬಿ ಅಂತ ಕರಿತೀನಿ ನಾನು. ಈಗ ಎ ಎಕ್ಸ್ ಇಂಟು ವೈ ನನಗೆ ಸಿಗುತ್ತಾ? 385 ಡಿವೈಡ್ ಬೈ 11 ಎಷ್ಟಾಗತ್ತೆ? 11 ಮೂರ್ಲೆ 33, 11 5 55. ಸೊ ಎಕ್ಸ್ ಅಂಡ್ ವೈ ಸಿಗ್ತಾ ನನಗೆ. ಎ ಕಂಡು ಹಿಡಿಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಎಚ್ ಎಫ್ ಇಂಟು ಎಕ್ಸ್. ಹೌದಾ? ಈಗ ನನ್ಗೆ ಎಕ್ಸ್ ಇಂಟು ವೈ ಇದೆ. ಎಕ್ಸ್ ಇಂಟು ವೈ ಏನಂದ್ರೆ ಬೋತ್ ಆರ್ ಕೋ ಪ್ರೈಮ್ಸ್. ಇವು ಕಾಮನ್ ಯಾವ ಫ್ಯಾಕ್ಟರ್ ಇರಲ್ಲ ಅದರಲ್ಲಿ. ಕೋ ಪ್ರೈಮ್ಸ್ ನ ಕಂಡು ಹಿಡಿಬೇಕಂದ್ರೆ ನಾನು 5 ಮತ್ತು 7 ಯೂಸ್ ಮಾಡ್ಕೋಬಹುದಾ? ಕೋ ಪ್ರೈಮ್ಸ್ ಹೌದಾ ಇವು 5 ಮತ್ತು 7. ಸೊ ಫಸ್ಟಿಗೆ ನಾನು ಕಂಡು ಹಿಡಿಬೇಕು ಎ ಅಂದ್ರೆ ಎಲ್ ಸಿ ಹೆಚ್ ಸಿ ಎಫ್ ಎಷ್ಟು? 11 ಇಂಟು 5. ಬಿ ಕಂಡು ಹಿಡಿಬೇಕಂದ್ರೆ 11 ಇಂಟು 7. ಸೊ ನಮ್ ಬೋತ್ ನಂಬರ್ಸ್ ಎ ಬಿ ನಂಬರ್ಸ್ ಏನಾಗ್ತಾವ್ರಿ? ಎ ಬಿ ನಂಬರ್ಸ್ 55 ಅಂಡ್ 77 ನಂಬರ್. ಓಕೆ, ಎ ಮತ್ತು ಬಿ ನಂಬರ್ಸ್ 55 ಮತ್ತು 77 ಆಗುತ್ತೆ. ಅದರಲ್ಲಿ ಎ ಯಾವುದು ಬಿ ಯಾವುದು ಗೊತ್ತಿಲ್ಲ ನನಗೆ, ಒಟ್ಟು 55 75 ಆರ್ ಮೈ ಬೋತ್ ಎ ಅಂಡ್ ಬಿ ನಂಬರ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಕ್ಸಾಂಪಲ್ ನೋಡಿದ್ರೆ, ಮುಂದಿನ ಎಕ್ಸಾಂಪಲ್ ನೋಡ್ರಿ. ಇಫ್ ಎಲ್ ಸಿ ಎಂ ಈಸ್ ಈಕ್ವಲ್ ಟು 12 ಟೈಮ್ಸ್ ದ ಹೆಚ್ ಸಿ ಎಫ್, ಅಂದ್ರೆ ಎಲ್ ಸಿ ಎಂ ಹೆಚ್ ಸಿ ಎಫ್ ಗಿಂತ 12 ಪಟ್ಟು ಐತಿ ಅಂತ ಹೇಳ್ತಾ ಇದಾರೆ ಕ್ವಶನ್ ಅಲ್ಲಿ. ಮತ್ತೆ ಎಲ್ ಸಿ ಎಂ ಪ್ಲಸ್ ಹೆಚ್ ಸಿ ಎಫ್, ದ ಸಮ್ ಆಫ್ ಎಲ್ ಸಿ ಎಂ ಅಂಡ್ ಹೆಚ್ ಸಿ ಎಫ್ ಇಸ್ 403 ಅಂತೆ, 403. ಎಲ್ ಸಿ ಎಂ ಮತ್ತೆ ಹೆಚ್ ಸಿ ಎಫ್ ಲಸ ಮತ್ತು ಮೊಸಾದ ಒಂದು ಮೊತ್ತ 403 ಆಗಿದ್ದರೆ ಅದರಲ್ಲಿ ಮೊದಲನೇ ನಂಬರ್ ಅಥವಾ ಎ 93 ಆಗಿದ್ದರೆ ಎರಡನೇ ನಂಬರ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದಾರೆ ಕ್ವಶನ್. ಅರ್ಥ ಆಯ್ತಾ ಕ್ವಶನ್? ನನಗೆ ಕೊಟ್ಟಿರೋದೇನ್ರಿ ಇದರಲ್ಲಿ? ಎಲ್ ಸಿ ಎಂ ಪ್ಲಸ್ ಹೆಚ್ ಸಿ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 403. ಹೌದಾ? ನನಗೆ ನೋಡ್ರಿ ಇಲ್ಲಿ ಸೀದಾ ಎಲ್ ಸಿ ಎಂ ಅಂದ್ರೆ ಏನು? 12 ಹೆಚ್ ಸಿ ಎಫ್ ಅಂತ ಕೊಟ್ಬಿಡ್ತಾರೆ. ಸೊ ನಾ 12 ಹೆಚ್ ಎಫ್ ಇದ್ರ ಮೂಲಕ ನಾನು ಮೊಸಾನ ಕಂಡು ಹಿಡಿಬೋದಾ? 403 ಆದ್ರೆ 13 ಹೆಚ್ ಸಿ ಎಫ್ ಎಷ್ಟಾದ್ರೆ ಹೆಚ್ ಸಿ ಎಫ್ 13 ಮೂರ್ಲೆ 39, 13 ಒಂದ್ಲೆ 13. ಹೆಚ್ ಸಿ ಎಫ್ ನನಗೆ 31 ಬಂತು. ಹೌದಾ? ಹೆಚ್ ಸಿ ಎಫ್ 31 ಅಂದ್ರೆ ಎಲ್ ಸಿ ಎಂ ವ್ಯಾಲ್ಯೂ ಸಿಕ್ಕೇ ಬಿಡ್ತೈತಿ ನಿಮ್ಗೆ. ಸೆಕೆಂಡ್ ನಂಬರ್ ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್. ಹೌದಾ? ಇಷ್ಟೇ. ಎಲ್ ಸಿ ಎಂ ಎಷ್ಟಾಗತ್ತೆ ಈಗ? 12 ಇಂಟು ಹೆಚ್ ಸಿ ಎಫ್ ಎಷ್ಟು? 31 ಮತ್ತೆ ಹೆಚ್ ಸಿ ಎಫ್ 31. ಫಸ್ಟ್ ನಂಬರ್ ನನಗೆ ಗೊತ್ತಿದೆ ಎಷ್ಟು? ಎ 93 ಇಂಟು ಬಿ ಅಥವಾ ಸೆಕೆಂಡ್ ನಂಬರ್ ನಾನು ಕಂಡುಹಿಡಿತಾ ಇದ್ದೀನಿ. ಇನ್ನೇನು ಉಳಿತ್ರಿ ಇದರಲ್ಲಿ ಸಿಂಪ್ಲಿಫಿಕೇಶನ್ ಬಿಟ್ಟ? ಒಂದ್ಲೆ ಮೂರ್ಲೆ ಒಂದ್ಲೆ ನಾಲ್ಕು ಎಷ್ಟಾಯ್ತು? 3 ಒಂದ್ಲೆ 3, 4 ಒಂದ್ಲೆ 4, 4 ಮೂರ್ಲೆ 12. 124. ಬಿ ವ್ಯಾಲ್ಯೂ ಎಷ್ಟು ಅಥವಾ ಸೆಕೆಂಡ್ ನಂಬರ್ ವ್ಯಾಲ್ಯೂ ಎಷ್ಟು? 124. ಹೌದಾ? ಸಿಂಪಲ್ ಐತ್ರಿ ಕ್ವಶನ್. ಇದೇ ತರ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾವು. ರೆಡಿ ಆಗ್ರಿ. ನೆಕ್ಸ್ಟ್ ನಾನು ಒಂದು ಸೆಟ್ ತಗೊಂಡ್ಬರ್ತೀನಿ, ಕ್ವಶನ್ ಪೇಪರ್ ಸೆಟ್. ಆ ಕ್ವಶನ್ ಪೇಪರ್ ಸೆಟ್ ಅಲ್ಲಿ ಇದಕ್ಕಿಂತ ಟಾಪ್ ಲೆವೆಲ್ ಅಲ್ಲಿ, ಅಂದ್ರೆ ಲಾಸ್ಟ್ ಇಯರ್ ಎಸ್ ಎಸ್ ಸಿ ಆರ್ ಆರ್ ಬಿ ಮತ್ತು ಡಿಫೆನ್ಸ್ ಅಲ್ಲಿ ಕ್ವಶನ್ ಕೇಳಿದಂತ ಕ್ವಶನ್ಸ್ ನಿಮ್ಗೆ ಆ ಕ್ವಶನ್ ಪೇಪರ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಅಂಟಿಲ್ ದೆನ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.